ನಾಚಿಕೆ ಆಗಲ್ವ ನಿನಗೆ? ಹಾಂ, ನೀನು ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ನನಗೆ ಮದುವೆ ಆಗೈತಿ, ನನ್ನ ಗಂಡ ಇದಾನ. ನೀನು ನಾನು ಗಂಡನ ಥರ ಧ್ವನಿ ಚೇಂಜ್ ಮಾಡ್ಕೊಂಡು ಬಂದೆ ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಳಕ್ಕೆ ನೋಡಕತ್ತಿದ್ದಿ. ನಾನು ನಾಚಿಕಿದಾಗ ನಿನ್ನ ಮುಖ ನೋಡಿಲ್ಲ ಅಂತೇಳಿ ನನ್ನ ಮೇಲೆ ಛೀ, ಇಂಥ ಕೆಟ್ಟ ಹೊಲಸು ಮನಸ್ಸೈತಿ ನಿನಗೆ. ನಿನ್ನ ಮಗಳು ಸಮಾನ ಅಕ್ಕ ನಾನು. ನೀನು ಹೋಗಿ ಹೋಗಿ ನನ್ನ ಜೊತೆ ಈ ರೀತಿ ಕೆಟ್ಟದಾಗ ನಡ್ಕೊಳತ್ತಿಲ್ಲ, ನಾಚಿಕೆ ಆಗ್ಬೇಕು ನಿನಗೆ. ಅದಕ್ಕೆ ನಿನಗೆ ಈ ರೀತಿ ಇವತ್ತು ಒದ್ದಿದ್ದಾನೆ. ಇನ್ನೊಂದು ಸರಿ ನನ್ನ ತಂಟೆಗೆ ಬಂದ್ರೆ ಕಿತ್ತು ಕೈಯಾಗ ಕೊಡ್ತಾನೆ, ನೆನ್ಪಿಟ್ಕ. ನನ್ನ ತಪ್ಪಾತೆ ಯಕ್ಕ, ನಿನ್ನ ಸನಿಯಕ್ಕೆ ನಾನು ಬರಂಗಿಲ್ಲ ಅಕ್ಕ. ನನ್ನ ತಪ್ಪಾತು, ಇಲ್ಲಿಂದ ಹೊರಟೋಗ್ತೇನೆ. ನಾನು ಹೊರಟೋಗ್ತೇನೆ. ನೀನಿಷ್ಟು ಪೈಲ್ವಾಂತದಿ ಅಂತ ನನಗೆ ಗೊತ್ತಿರಾಕಿಲ್ಲ. ನಾನು ಅದು ನಿನ್ನ ಮೇಲೆ ಆಸೆ ಪಟ್ಟು ಬಂದಿದ್ದು ನನ್ನ ತಪ್ಪಾತು. ನಾನು ಧ್ವನಿಗಳನ್ನ ಚೇಂಜ್ ಮಾಡಿ ಮಾತಾಡ್ತೇನೆ ಎಲ್ಲರ ಥರ. ಅದೊಂದು ಕಲಾವಿದ ನಾನು. ಆದ್ರೆ ನೀನು ನೋಡಿ ಮನಸ್ಸಾತು. ಅದಕ್ಕೆ ನಿನ್ನ ಜೊತೆ ಒಂದಿನಾರ ಇರ್ಬೇಕು ಅನ್ನೋದು ಆಸೆ ಆಗಿತ್ತು. ಅದೇನೋ ಗೊತ್ತಿಲ್ಲ, ನಿನ್ನ ಮೇಲೆ ಭಾಳ ಆಸೆ ಆಗಿತ್ತು. ಆದ್ರೆ ನೀನಿಷ್ಟು ರೌಡಿ ಬೇಬಿ ಅಂತ ನನಗೆ ಗೊತ್ತಿರಲಿಲ್ಲವ್ವ. ಆ ಚಾಮುಂಡೇಶ್ವರನ ಬಂದ ನನ್ನ ಹೊಟ್ಟಿ ಮೇಲೆ ಕಾಲು ಇಟ್ಕೊಂಡು ನಿಂತಂಗಾಗಿತ್ತು ನನಗೆ. ನಿನ್ನ ತಂಟೆಗೆ ನಾನು ಬರಂಗಿಲ್ಲ, ನನ್ನ ಬಿಟ್ಬಿಡು. ನಾನು ಹೊರಟು ಹೋಗ್ತೇನೆ. ನಡ್ಯಾಕೆ ಬರ್ದಂಗೆ ಒದ್ದು ಬಿಟ್ಟಿದ್ದಿ. ಅದಕ್ಕೆ ಇನ್ನು ನಿನ್ನ ತಂಟೆಗೆ ನಾನು ಯಾವತ್ತೂ ಬರಂಗಿಲ್ಲ. ಈ ಮನೇನ ಬಿಟ್ಟು ಹೋಗ್ತೇನೆ ನಾನು. ಇದ ಲಾಸ್ಟ್. ಇನ್ನೊಂದು ಸರಿ ಏನಾದರೂ ನನ್ನ ತಂಟೆಗೆ ನೀ ಏನಾದರೂ ಬಂದು ಅವಾಗಿದೆ ನನಗೆ. ಈ ಮನ್ಯಾಗಾರ ಇರು, ಎಲ್ಲರ ಸುಡ್ಗಾಡ್ಕಾದ್ರೂ ಹೋಗು, ಅದಕ್ಕೆ ನಾನೇನು ಮಾಡ್ಲಿಕ್ಕಾಕತಿ. ಆದರೆ ನನ್ನ ತಂಟೆಗೆ ಬರಬಾರ್ದು ಅಷ್ಟೇ. ನನ್ನ ತಂಟೆಗೆ ಬಂದ್ರೆ ಈಗ ಆಗಿರೋದಕ್ಕಿಂತ ಮುಂದೆ ಇದಕ್ಕಿಂತ 10 ಪಟ್ಟು ಜಾಸ್ತಿ ಮಾಡ್ತೇನೆ. ತೊಲಗಿಲಿಂದ ತೊಲಗು ಮೊದಲು. ನಿನ್ನ ಮುಖ ನೋಡಿದ್ರೆ ನನಗೆ ಅಸಹ್ಯ ಯಾಕಂದ್ರೆ ತೊಲಗು. ಸರಿ ಅಕ್ಕ, ಏನು ಮುಂದೆ ನಿನ್ನ ಅಕ್ಕ. ನಾನು ನಿನ್ನ ಕೆಟ್ಟದಾಗ ನೋಡೋದು ಮಗನೂ ಅಲ್ಲ. ನಾನು ಹೊಕ್ಕ ನೀವು ಮೊದಲು ಇಲ್ಲಿಂದ ಹೊಕ್ಕ. ನಾನು ಅಲ್ಲ ನಿನ್ನವನ ನನ್ನೆನ್ನ ಓದಿಬಾರ್ದು ಜಾಗಕ್ಕೆ ಜಾಡಿಸಿ ಹೋಗ್ಯಲ್ಲ. ನಾನೇನು ಏನು ಮಾಡಕತ್ತಿದ್ನಿ? ನಿನ್ನ ಗಂಡ ಅನ್ಕೊಂಡು ನನ್ನ ಜೊತೆ ಮಕ್ಕಳಕ್ಕೆ ಹೊಂಟಿದ್ದೆ ಹೊತ್ತು ಮಕ್ಕಳ ನೋಡಿದ ಮೇಲೆ ಓದ್ಯಲ್ಲ. ನಿನಗೆ ಸರಿಯಾಗಿ ಮಾಡ್ತಾನಲ್ಲಿ, ಸರಿಯಾಗಿ ಮಾಡ್ತಾನೆ. ನಿನ್ನ ಬಿಡು ಮಗನಲ್ಲ, ನಿನಗೆ ಅಂಜಿ ಹೊಕ್ಕಂತ ಅನ್ಕೊಬಿಟ್ಟೆ. ಇನ್ನು ಮುಂದೆ ಸರಿಯಾಗಿ ಏನೋ ಮಾಡ್ತಾನೆ. ನನ್ನನ್ನು ಒದ್ದು ಬಿಟ್ಟಿಲ್ಲ. ಅಯ್ಯೋ, ಇನ್ನೂ ಸಾಕತ್ತದ ಮಾಡ್ತಾನೆ ನಿನಗೆ ಒಂದರ ಏನೋ ಮಾಡ್ದೆ ಹೋಗ್ತಿದ್ರ ನನ್ನ ಹೆಸರು ಸೋಮಶೇಖರೇ ಅಲ್ಲ. ನೋಡ್ತಾ ಇರು, ನಿನ್ನ ಮುಂದೆ ಹೊಕ್ಕರ ಅಂತ ಹೇಳ್ತಿರ್ಬೋದು, ನಿನಗೇನು ಮಾಡೋದಿಲ್ಲ ಅಂತ ಅಂದಿರ್ಬೋದು. ಆದ್ರೆ ಈಗಿನ ಪರಿಸ್ಥಿತಿಗೆ ಸುಮ್ಮನೆ ಬಾಯಿ ಮುಚ್ಕೊಂಡು ಹೊಂಟೇನ. ಆದ್ರೆ ಹಂಗೆ ಇರ್ತಾನಂತ ಅನ್ಕೋಬೇಡ. ನಿನಗೆ ಸರಿಯಾಗಿ ಮಾಡ್ದೆ ಬಿಡು ಮಗನ ನಾನಲ್ಲ. ನಾನು ಏನಂತ ನಿನಗಿನ್ನೂ ಗೊತ್ತಿಲ್ಲ. ಗೊತ್ತು ಮಾಡಿಸ್ತಾ ಇರೋ ಮಗನೂ ನಾನಲ್ಲ. ನೋಡ್ತಾ ಇರೋ ಹಂಗೆ ಬರ್ತಾನೆ. ಇನ್ನೊಂದು ಸರಿ ನೀನಂತಕ್ಕೆ ಬರ್ಬೇಕಾದ್ರೆ ಸರಿಯಾಗಿ ನಿನಗೆ ಕೊಟ್ಟ ಕಾಸು ಬರ್ತಾನೆ. ಛೀ, ಹಾಳಾದವನು, ನಾಚಿಕೆ ಆಗಂಗಿಲ್ಲ ನನಗೆ. ಈ ರೀತಿ ತಂಗಿ ಸಮಾನ ಅದನ್ನು ನಾನು. ಆದರೆ ನನ್ನ ಜೊತೆನೇ ಕೆಡ್ದ ನಡ್ಕೊಂಡ್ಬಿಟ್ಟ. ನಾನು ನನ್ನ ಗಂಡನೇ ಬಂದು ನನಗೆ ಹೂವು ಮುಡ್ಸೋದ ಅನ್ನಂತ ನನ್ನ ಕನಸು ಕನ್ಯಾಕತ್ಬಿಟ್ಟಿದ್ನಿ. ನನ್ನ ಗಂಡನೇ ಬಂದಿರೋ ಹಂಗಾಗಿತ್ತು. ಅವನ ನನ್ನ ಮುಟ್ಟಿ ನನಗೆ ತಲೆಗೆ ಹೂವು ಮುಡಿಸ್ತಾ ಇದ್ದಾನಂತ ಅನ್ಕೊನಿ. ಆದರೆ ನಾನೇನಾದರೂ ಕಂಡುಬಿಟ್ಟು ನಾಚಿಕೆ ಬಿಟ್ಟು ಅವನ್ನ ನೋಡಲಿಲ್ಲ ಅಂತಿದ್ರೆ ಛೇ, ಏನಾಗ್ತಾಯಿತ್ತು ಅಂತ. ಅಯ್ಯೋ ದೇವ್ರೆ, ಯಾಕೆ ದೇವ್ರೆ ನನಗೆ ಈ ರೀತಿ ನೀನು ಮಾಡ್ತಾ ಇದೀಯಾ? ಕಷ್ಟ, ಬರೀ ಕಷ್ಟ. ಗಂಡನ ಜೊತೆ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅತ್ತೆ ಕಾಟ, ಇಲ್ಲಿ ಇವನ್ ಕಾಟ. ನಾನು ನನ್ನ ಗಂಡ ಸಂತೋಷವಾಗಿ ಇರೋಕ್ಕೆ ನನ್ನನ್ನು ಬಿಡ್ತಾ ಇಲ್ಲ. ಯಾಕೆ ನನ್ನ ಗಂಡ ಇನ್ನೂ ಬಂದಿಲ್ಲ? ನಾನು ನೋಡಿದ್ರೆ ಅವ್ನು ಬರ್ತಾನಂತ ಅವನಿಗೋಸ್ಕರ ತಯಾರಾಗಿ ನಿಂತ್ರೆ ಇಲ್ಲಿ ಯಾವನೋ ಬಂದು ನನ್ನ ಜೊತೆ ಮಂಚ ಹಂಚ್ಕೊಳಕ್ಕೆ ನೋಡ್ತಾ ಇದ್ದ. ಆದರೆ ನನ್ನ ಗಂಡ ಎಲ್ಲಿ? ಯಾಕೆ ಇನ್ನೂ ಬಂದಿಲ್ಲ? ಇವತ್ತು ಏನಾಗ್ತಿತ್ತೋ ಏನೋ ದೇವ್ರೆ, ನನ್ನ ಕಣ್ಣು ತೆರೆಸ್ಬಿಟ್ಟೆ. ಇಲ್ಲ ಅಂದಿದ್ರೆ ನಾನು ಅವನ ಜೊತೆ, ಅಯ್ಯೋ ಇದನ್ನ ನನ್ನ ಕೈಯಿಂದ ನೆನೆಸ್ಕೊಳಕ್ಕೂ ಆಗ್ತಾ ಇಲ್ಲ. ಇವ್ರು ಯಾಕೆ ಇನ್ನೂ ಬಂದಿಲ್ಲ? ಎಲ್ಲಿ ಹೋಗಿದ್ದೀರಾ ರೀ? ತಲೆ ಕೆಟ್ಟು ಹೋಗ್ತಾ ಇದೆ ನಂದು. ಯಾಕೆ ದೇವ್ರೆ, ನನ್ನ ಜೀವನದಾಗ ಇಷ್ಟೊಂದು ಆಟ ಆಡಕತ್ತಿದ್ದಿ. ಫಸ್ಟ್ ಮದುವೆ ಆದ್ಮೇಲೂ ಅಲ್ಲೂ ನಾನು ನೆಮ್ಮದಿಯಾಗಿ ಜೀವನ ಮಾಡಲಿಲ್ಲ. ಈಗ ಇವ್ರು ನನ್ನ ಇಷ್ಟಪಟ್ಟು ಮದುವೆ ಆಗಿ ಕರ್ಕೊಂಡು ಬಂದಿದ್ದಾರೆ. ಆದರೆ ಇಲ್ಲೂ ನನ್ನ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಯಾಕೆ ಬಿಡ್ತಾ ಇಲ್ಲ? ಯಾಕೆ ನನಗೆ ಈ ರೀತಿ ಕಾಟ ಕೊಡ್ತಾ ಇದೆಯಾ ದೇವ್ರೆ? ಯಾಕೆ ನಾನು ಏನಂತದ್ದು ಮಾಡಿದ್ದೀನಿ? ನಾನು ಏನಂತ ಪಾಪ ಮಾಡಿದ್ದೀನಿ ಅಂತ ನನಗಿಲ್ಲೂ ನೆಮ್ಮದಿಯಾಗಿರಕ್ಕೆ ಬಿಡ್ತಾ ಇಲ್ಲ ನೀನು? ಗಂಡನ ಜೊತೆ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ನಾನು ಏನು ಮಾಡಲಿ? ಅಥವಾ ನಾನು ಹಣೆ ಬರದಲ್ಲಿ ಗಂಡನ ಜೊತೆ ಚೆನ್ನಾಗಿ ಜೀವನ ಮಾಡ್ತೀನಿ ಅಂತ ಬರ್ತಾ ಇಲ್ವಾ? ಹಾಂ, ಹೇಳು ದೇವ್ರೆ, ಹೇಳು. ಅಯ್ಯೋ ಪಾಪ, ಮಧು ರೆಡಿ ಆಗಿದ್ದಾಳ. ನಾನು ಲೇಟ್ ಮಾಡಿ ಬಂದ್ಬಿಟ್ನಿ. ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾಳೋ ಏನೋ. ನಾನು ಯಾಕೆ ಲೇಟ್ ಮಾಡಿದೆ? ಇಲ್ಲ, ಇವತ್ತು ನನ್ನ ಸಾವು ಆಗ್ತಾಯಿತ್ತು. ಆ ಗಾಡಿ ಬಂದು ಗುದ್ದೇ ಬಿಡ್ತಾಯಿತ್ತು. ನನ್ನ ಬಂದು ಕಾಪಾಡಲಿಲ್ಲ ಅಂದಿದ್ರೆ
ನಾನು ಇಷ್ಟೊತ್ತಿಗೆ ಸತ್ತ ಹೋಗ್ತಾ ಇದ್ದೆ. ಇಲ್ಲಿ ನೋಡಿದ್ರೆ ನನ್ನ ಹೆಂಡತಿ ಕಾಯ್ಕೊಂತ ನನಗೋಸ್ಕರ ಕಾಯ್ಕೊಂಡು ಕುಂತಿದ್ಲು. ದೇವ್ರೆ, ನನ್ನ ಕಾಪಾಡಿ ಒಳ್ಳೆ ಕೆಲಸ ಮಾಡಿದೆ. ನಾನು ಕಾಪಾಡಿದವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಕಾಗಲ್ಲ. ಇದನ್ನ ನಾನು ಇವಾಗ ನನ್ನ ಹೆಂಡತಿ ಮುಂದೆ ಹೇಳಿ ಅವಳ ಮನಸ್ಸಿಗೆ ನೋವು ಮಾಡಲ್ಲ. ಅವಳು ಖುಷಿಯಾಗಿರಬೇಕು. ಪಾಪ ನನಗೋಸ್ಕರ ಕಾಯ್ತಾ ಇದ್ದಾಳೆ. ಅವಳ ಖುಷಿಗೆ ನಾನು ಅಡ್ಡಿ ಆಗಬಾರ್ದು. ಕೋಪ ಮಾಡ್ಕೊಂಡಿದ್ದಾಳೆ, ಬೇಜಾರು ಮಾಡ್ಕೊಂಡಿದ್ದಾಳೆ, ಒಂದು ಗೊತ್ತಾಗತ್ತಿಲ್ಲ. ನಾನು ಬಂದಿಲ್ಲ ಅಂತ ಬೇಜಾರ ಮಾಡ್ಕೊಂಡಿರ್ಬೋದು, ಇಲ್ಲ ಕೋಪ ಮಾಡ್ಕೊಂಡಿರ್ಬೋದು. ಮತ್ತೆ ಬಂದ್ಬಿಟ್ನ ಇವನು, ಮತ್ತೆ ಬಂದ. ಇವತ್ತು ಮಾತ್ರ ಇವನ ಸುಮ್ಮನೆ ಬಿಡಲ್ಲ. ಅಯ್ಯೋ ಮಧು, ನಾನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡೆ? ಏನಾಯ್ತು? ರೀ, ಯಾಕ್ರಿ ಇಷ್ಟು ಲೇಟ್ ಮಾಡಿದ್ರಿ? ನೀವು ಬರಲಿಲ್ಲ ಅಂತ ನಾನು ಎಷ್ಟು ಗಾಬರಿ ಆಗಿದೆ ಗೊತ್ತಾ? ಯಾಕೆ ಇವ್ರು ಇನ್ನೂ ಬರಲಿಲ್ಲ, ಇವ್ರಿಗೆ ಏನಾಯ್ತು ಅಂತ ನಾನು ಎಷ್ಟು ಭಯ ಪಟ್ಟಿದ್ದೆ ಗೊತ್ತಾ? ಯಾಕೆ ಇಷ್ಟು ಲೇಟ್ ಮಾಡಿದ್ರಿ? ನಾನು ನಿಮಗೋಸ್ಕರ ರೆಡಿಯಾಗಿ ಕಾಯ್ತಾ ಇರ್ತೀನಿ ಅಂತ ಹೇಳಿದ್ದೆ ತಾನೆ. ನಾನು ನಿಮಗೋಸ್ಕರ ಕಾಯ್ತಾ ಇದ್ದೆ, ಆದರೆ ನೀವು ಬರೋದು ಯಾಕೆ ಇಷ್ಟು ಲೇಟ್ ಮಾಡಿದ್ರಿ? ಹೇಳಿ. ಅಯ್ಯೋ ಮಧು, ಏನಾಯ್ತು ಅಂದ್ರೆ ಬರಾಕತ್ತಿದ್ನಿ, ಕೆಲಸ ಸ್ವಲ್ಪ ಜಾಸ್ತಿನೇ ಇತ್ತು. ಅವ್ರಿಗೆ ಹೇಳಿ ನಾನು ಬರ್ಬೇಕಂದ್ರೂ ಅದು ಬಿಡ್ದಿರೋ ಹಾಗಿತ್ತು. ಅದಕ್ಕೆ ಅದನ್ನೆಲ್ಲ ಮುಗಿಸ್ಕೊಂಡ ಬಂದ್ರಾಯ್ತು. ಹೋಗಿ ಮಧುಗೆ ಹೇಳಿದ್ರಾಯ್ತು ಅಂತ ಅಂದ್ಕೊಂಡು ಮಧು ನನ್ನ ಅರ್ಥ ಮಾಡ್ಕೋತಾಳ ಅಂತ ಹೇಳಿ ಬಂದೆ. ಸಾರಿ ಮಧು, ನನ್ನಿಂದ ತುಂಬ ಲೇಟ್ ಆಯಿತು, ನನ್ನ ಕ್ಷಮಿಸ್ಬಿಡು. ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ನೀವು ಇನ್ನೂ ಯಾಕೆ ಬಂದಿಲ್ಲ, ಯಾಕೆ ರವಿ ಇನ್ನೂ ಬಂದಿಲ್ಲ ಅಂತ ಎಷ್ಟು ಭಯ ಪಟ್ಟಿದ್ದೆ ಗೊತ್ತಾ ನಾನು? ನೀವು ನೋಡಿದ್ರೆ ಇಷ್ಟು ಲೇಟ್ ಮಾಡಿ ಬಂದಿದ್ದೀರಾ, ಒಂದು ಮಾತಾದರೂ ನನಗೆ ಹೇಳಬೇಕಲ್ವಾ? ಸಾರಿ ಮಧು, ಸಾರಿ ಚಿನ್ನ, ಏನು ಮಾಡಲಿ, ಆ ರೀತಿ ಆಗೋಯ್ತು. ಇನ್ನು ಮುಂದೆ ನಾನು ಯಾವತ್ತು ಹೇಳಿ ಟೈಮ್ಗೆ ಬರ್ತೀನಿ, ನನಗೆ ಕ್ಷಮಿಸ್ಬಿಡು. ಸಾರಿ ಬಂಗಾರ. ಹಾಂ, ಇವತ್ತು ನಿನ್ನ ಆಸೆಗೆ ನಾನು ನೀರು ಎಷ್ಟಾಗ ಆಗ್ತಾಯಿತ್ತು ಅಲ್ವಾ? ಇವಾಗ ಬಂದಿದ್ದೀನಲ್ಲ, ಏನೂ ಬೇಜಾರು ಮಾಡ್ಕೋಬೇಡ. ಆದರೂ ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ನಾನು ಎಷ್ಟು ಭಯ ಪಟ್ಟಿದ್ದೆ ಗೊತ್ತಾ? ಯಾಕೆ ಇನ್ನೂ ಬಂದಿಲ್ಲ ಅಂತ ನನಗಂತೂ ತುಂಬಾ ಗಾಬರಿ ಆಗಿತ್ತು. ಆದರೆ ನನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು. ನಿಮಗೆ ಗೊತ್ತಿರೋಕ್ಕಾಗುತ್ತೆ? ಹೋಗಿ. ಅಯ್ಯೋ ಚಿನ್ನ, ಸಾರಿ ಚಿನ್ನ, ಪ್ಲೀಸ್ ಅರ್ಥ ಮಾಡ್ಕೋ. ನನ್ನ ಮುದ್ದು ಅಲ್ಲ, ನನ್ನ ಬಂಗಾರ ಅಲ್ಲ, ನನ್ನ ಹುಡುಗಿ ಈ ಡ್ರೆಸ್ಸಲ್ಲಿ ಏನು ಸಖತ್ತಾಗಿ ಕಾಣ್ತಾ ಇದ್ದಾಳೆ. ಅದರಲ್ಲೂ ಹೂವು ಮುಟ್ಕೊಂಡು, ಕೈ ತುಂಬ ಬಳೆ ಹಾಕೊಂಡು, ಚಿಕ್ಕದಾಗಿರೋ ಬಿಂದಿ ಹಚ್ಕೊಂಡು ಏನು ಸೂಪರಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ ಮಧು? ಇವಾಗ ಈ ರೀತಿ ಪೂಸಿ ಹೊಡಿತಾ ಇದ್ದೀರಾ? ಬೇಕಾಗಿಲ್ಲ, ಹೋಗಿ. ನನಗೆ ಎಷ್ಟು ಬೇಜಾರಾಗಿದೆ, ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು. ಇವಾಗೇನು ಹಾಗಾದ್ರೆ ನಾನು ಹೋಗ್ಲಾ? ಸರಿ ಬಿಡು, ನಾನು ಹೋಗ್ತೀನಿ. ನಿಜವಾಗ್ಲೂ ಹೋಗ್ತಾ ಇದ್ದಾರಾ? ನೋಡೋಣ. ರವಿ, ನಿಜವಾಗ್ಲೂ ಹೋಗ್ತಾ ಇದ್ದೀರಲ್ಲ, ಮತ್ತೆ ನನಗೆ ಬೇಜಾರು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಹೇಗೆ? ಮತ್ತೆ ನೀನೇ ಹೋಗು ಅಂತಂದೆ, ಅದಕ್ಕೆ ನಾನು ಇವಾಗ ಹೋಗ್ತಾ ಇದ್ದೀನಿ. ಸರಿ ಬಿಡು, ನಾನು ಹೋಗ್ತೀನಿ, ನೀನು ಆರಾಮಾಗಿ ಮಲ್ಕೋ, ಸರಿನಾ? ಬಿಡು ನನ್ನ ಕೈನ, ಬಿಡು. ರವಿ, ಸಾರಿ ಅಂತ ಹೇಳಿದ್ನಲ್ಲ. ಪರವಾಗಿಲ್ಲ ಬಿಡು, ನನಗೆ ನಿನ್ನ ಮೇಲೆ ಏನು ಕೋಪ ಇಲ್ಲ, ಸುಮ್ಮನೆ ಮಾಡಿದೆ. ಸರಿ ಬಾ, ಇವಾಗ ತುಂಬ ಹೊತ್ತಾಗಿದೆ, ಮಲ್ಕೊಳ್ಳೋಣ. ಅದು ನನಗೆ ತುಂಬ ನಾಚಿಕೆ ಆಗ್ತಾ ಇದೆ. ಆದರೆ ಅತ್ತೆಮ್ಮ ಅಂದರು ನೀವಿಬ್ಬರು ಇನ್ನೂ ಒಂದಾಗಬಾರ್ದು ಅಂತ ಅಂದರು. ಮತ್ತೆ ಹೇಗಿವಾಗ? ಅಯ್ಯೋ, ಅಮ್ಮನ ಮುಂದೆ ಯಾಕೆ ಹೇಳ್ತೀಯಾ? ಅಮ್ಮನ ಮುಂದೆ ಹೇಳೋಕ್ಕೆ ಹೋಗ್ಬೇಡ, ಸರಿನಾ? ಬಾ. ಓಹೋ, ಬಂದ್ಬಿಡಿ. ಸುಳ್ಳು ಹೇಳುವಂತಿದ್ರಾ? ಅಯ್ಯೋ, ಇಷ್ಟು ದಿನ ಇದ್ದಿದ್ದೆ ಹೆಚ್ಚಿಂದು. ಇವಾಗ ಇನ್ನಿರೋದು ತುಂಬ ಕಷ್ಟ ನನ್ನ ಕೈಯಿಂದ. ಇಲ್ಲ, ನಾನು ಬೇರೆ ಹುಡುಗಿನ ನೋಡ್ಕೋಬೇಕಾಗತ್ತೆ ನೋಡು. ಹಾ, ಏನಂದ್ರಿ? ನಿಮ್ಮನ್ನ? ಅಮ್ಮ, ಅಯ್ಯೋ ಸಾರಿ ರೀ, ಅದು ನಿಮ್ಮನ್ನ ಅನ್ನೋ ಅಷ್ಟರಲ್ಲಿ ಕಾಲು ಜಾರಿ ಬಿದ್ದುಬಿಟ್ಟೆ. ಸಾರಿ ರೀ. ಸರಿ ಬಿಡಿ. ಎಷ್ಟು ಬೆಳಕಾಗೈತಿ, ಇನ್ನೂ ಎದ್ದು ಬರೋಕ್ಕೆ ತಯಾರಿಲ್ಲ ಅಲ್ಲಿಕ್ಕೆ. ಏ ಹುಡುಗಿ, ಮಧು, ಏ ಹುಡುಗಿ, ಹೇಳ ಯಾವಾದೇನ ಎಷ್ಟೊಂದ ಯಾವಸ್ಬೇಕು ನೀನು? ಅವಾಗ ಬಂದು ಯಾವಸಿಗೇನು ಇನ್ನೂ ಹೇಳಕ್ಕೆ ತಯಾರಿಲ್ಲ. ಆಗ ಬೆಳಗಿನ ಜಾವ ಆಗಿ ಹೋಗೈತಿ, ಕೋಳಿ ಕೂಗಿರು ಇನ್ನೂ ಹೆಚ್ಚಾಗಿಲ್ಲ ಅಂದ್ರೆ ಅಂತ ಪರಿ ಏನಿದ್ದಿ ನಿಂದು? ಏನೇನು ರಾತ್ರಿ ಎಲ್ಲರ ಅಡ್ಡಾಡಕ್ಕೆ ಹೋಗಿದ್ದೇನ? ಎದ್ದು ಹೊರಗಿರಿ ಎಲ್ಲ ಮಾಡ್ಕೋಬೇಕು. ಹೇಳ, ಏನು ಈ ಹುಡುಗಿ ಕರೆದಿದ್ದು ಕೇಳಿಸ್ತತೆ ಇಲ್ಲೋ? ಏ ಹುಡುಗಿ, ಮಧು, ಏ ಮಧು. ಮಧು, ಅಮ್ಮ ಕರೀತಾ ಇದ್ದಾರೆ ಮಧು, ಹೋಗು. ಹಾಂ ಅತ್ತೆ, ಬಂದೆ ಅತ್ತೆ.